Hello students, welcome back to my YouTube channel Kavya Gowda Commerce Class. ಈ ವಿಡಿಯೋಲಿ ನಾನು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ KP ಈ ಟಾಪಿಕಲ್ಲಿ 2025 ಪೇಪರಲ್ಲಿ ಕೊಟ್ಟಿರೋ ಕ್ವಶನ್ನ ಸಾಲ್ವ್ ಮಾಡ್ತಿದ್ದೀನಿ. ಮನೋಹರ್ ಕಂಪನಿ ಇಶ್ಯೂಸ್ ₹5 lakh 8% ಪ್ರಿಫರೆನ್ಸ್ ಶೇರ್ಸ್ ₹10 each. Calculate cost of preference share capital if issued, discount at 5% and premium at 5%. ಈ ಕ್ವಶನ್ ಅಲ್ಲಿ ಮನೋಹರ್ ಕಂಪನಿ ₹5 lakh 8% ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡ್ತಿದ್ದಾರೆ. ನಾವಿದ್ರಲ್ಲಿ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಡಿಸ್ಕೌಂಟ್ ಮತ್ತು ಪ್ರೀಮಿಯಮ್ ಅಲ್ಲಿ ಕೊಟ್ಟಾಗ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮೊದಲಿಗೆ ಡಿಸ್ಕೌಂಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. KPನ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕಂದ್ರೆ KP = D ಡಿವೈಡೆಡ್ ಬೈ NP ಇಂಟು 100. ಇಲ್ಲಿ D ಅಂದರೆ ಡಿವಿಡೆಂಟ್, NP ಅಂದರೆ ನೆಟ್ ಪ್ರೊಸೀಡಿಂಗ್ಸ್. ಡಿವಿಡೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ಎಷ್ಟು ಅವರು ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡ್ತಿದ್ದಾರೆ ಅಂದರೆ ₹5 lakh ಗೆ 8% ಹಾಗೆ ಇಶ್ಯೂ ಮಾಡ್ತಿದ್ದಾರೆ. ಅದಕ್ಕಾಗಿ ಡಿವಿಡೆಂಟ್ ನಮಗೆ 40,000 ಸಿಕ್ಕಿದೆ. ನಾವು NP ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫೇಸ್ ವ್ಯಾಲ್ಯೂ ಜೊತೆ ಡಿಸ್ಕೌಂಟ್ನ ಮೈನಸ್ ಮಾಡಬೇಕಾಗುತ್ತೆ. ಫೇಸ್ ವ್ಯಾಲ್ಯೂ ನಮ್ಮ ಹತ್ರ ₹5 lakh ಇದೆ, ಇಲ್ಲೇ ಕ್ವಶನಲ್ಲೇ ಕೊಟ್ಟಿದ್ದಾರೆ ₹5 lakh ಅಂತ. ಅದ್ರ ಜೊತೆ ಡಿಸ್ಕೌಂಟ್ 5%. ₹5 lakh ಅಲ್ಲಿ 5% ಮಾಡಿದ್ರೆ ನಮಗೆ 25,000 ಸಿಗುತ್ತೆ. ಸೊ ನಮಗೆ NP ಎಷ್ಟು ಸಿಕ್ಕಿದೆ ಅಂದರೆ ₹4,75,000 ಸಿಕ್ಕಿದೆ. ಸೊ ಇದನ್ನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. D ನಮಗೆ 40,000 ಇದೆ ಮತ್ತು NP 4,75,000 ಇದೆ. ಸೊ ಇಂಟು 100 ಮಾಡಿದಾಗ 8.42 ನಮಗೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಸಿಕ್ಕಿದೆ. ನೆಕ್ಸ್ಟ್ ಪ್ರೀಮಿಯಂ ಅಲ್ಲಿ ಕೊಟ್ಟಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇದರಲ್ಲೂ ಕೂಡ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ, ಆದರೆ NP ಮಾತ್ರ ಚೇಂಜ್ ಆಗುತ್ತೆ. ಡಿವಿಡೆಂಟ್ 40,000 ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. NP ಹೇಗೆ ಫೈಂಡ್ ಮಾಡಬೇಕಂದ್ರೆ ₹5 lakh ಪ್ಲಸ್ 25,000 ಅಂದರೆ ಪ್ರೀಮಿಯಂ ನಾವು 5% ಇಶ್ಯೂ ಮಾಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾವು ಡಿಸ್ಕೌಂಟ್ ಇದ್ದಾಗ ಅಲ್ಲಿ ನಾವು ಮೈನಸ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ₹5 lakh ಇಂಟು 5% ಮಾಡಿದ್ರೆ 25,000 ಸಿಗುತ್ತೆ. ಸೊ NP ನಮಗೆ ₹5 lakh 25,000 ಇದೆ. ಸೊ D ಡಿವೈಡೆಡ್ ಬೈ NP ಇಂಟು 100 ಅಂದರೆ 40,000 ಡಿವೈಡೆಡ್ ಬೈ ₹5 lakh 25,000 ಇಂಟು 100 ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟು ಸಿಗುತ್ತೆ ಅಂದರೆ 7.62%. ಇದು ಕ್ವಶನಲ್ಲಿ ಕೊಟ್ಟಿದ್ದಾಗ ಡಿಸ್ಕೌಂಟ್ ಮತ್ತು ಪ್ರೀಮಿಯಂ ಕೊಟ್ಟಾಗ ನಾವು ಈ ರೀತಿ ಸಾಲ್ವ್ ಮಾಡ್ತೀವಿ. ಅಕಸ್ಮಾತ್ ಅವ್ರೇನಾದರೂ ಪಾರಲ್ಲಿ ಕೇಳಿದ್ರೆ ನೀವು ಡೈರೆಕ್ಟ್ ಮಾಡ್ಬೋದು, ಅದಕ್ಕೂ ಕೂಡ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. KP = D ಡಿವೈಡೆಡ್ ಬೈ NP ಇಂಟು 100. ಡೈರೆಕ್ಟ್ ಆಲ್ರೆಡಿ ನಾವು ಡಿವಿಡೆಂಟ್ ಫೈಂಡ್ ಮಾಡಿದ್ವಿ 40,000 ಮತ್ತು ₹5 lakh NP ಡೈರೆಕ್ಟಾಗೆ ತಗೊಂಡಿದ್ವಿ. ಇಂಟು 100 ಮಾಡಿದ್ರೆ ನಮಗೆ 8% ಸಿಗುತ್ತೆ. ಕ್ವಶನಲ್ಲಿ ರೀಪೇಮೆಂಟ್ ಮೆಚುರಿಟಿ ಡೇಟ್ ಅಂದರೆ ಈಗ ಆಫ್ಟರ್ 10 years ಅಥವಾ 8 years ಅಂತ ಏನಾದರೂ ಮೆನ್ಷನ್ ಮಾಡಿದರೆ ಅದು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲಲ್ಲಿ ನಾವು ಫೈಂಡ್ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದು ಮೆನ್ಷನ್ ಮಾಡಿಲ್ಲ, ಅದಕ್ಕಾಗಿ ಇದು ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಗಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.